ವೀಕ್ಷಕರೇ, ಇವತ್ತು ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಗೆ ಹೋಗಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಉಪಹಾರ ಸೇವಿಸಿದ್ದಾರೆ. ಹೌದು, ಮುಖ್ಯಮಂತ್ರಿ ಪದವಿಯ ಆಕಾಂಕ್ಷಿ ನಾನು ಎಂದು ಬಿಂಬಿಸಿಕೊಳ್ಳುವ ಅಥವಾ ಅವರು ಆಕಾಂಕ್ಷಿ ಅಂತ ಹೇಳಿಸಲಾದ ವ್ಯಕ್ತಿ ಸಿದ್ದರಾಮಯ್ಯನವರ ಮನೆಗೆ ಹೋಗಿದ್ದಾರೆ. ಇದು ಯಾಕೆ ಎನ್ನುವುದನ್ನು ಈಗಾಗಲೇ ಸಿದ್ದರಾಮಯ್ಯವರು ಹೇಳಿದ್ದಾರೆ. ಯಾಕಂದರೆ ಹೈಕಮಾಂಡ್ನವರು ನನಗೂ ಕರೆ ಮಾಡಿದರು, ಅವರಿಗೂ ಕರೆ ಮಾಡಿದರು, ಇಬ್ಬರೂ ಕೂಡ ಸೇರಿಕೊಂಡು ಮಾತನಾಡಿ ಅಂತ ಹೇಳಿದರು. ಸೊ ಮಾತನಾಡುವ ಅವಕಾಶವನ್ನು ನಾವು ಉಪಹಾರದ ಸಮಯದಲ್ಲಿ ಉಪಯೋಗಿಸಿಕೊಂಡಿದ್ವಿ, ಇಬ್ಬರು ಅಂತ ಹೇಳ್ಕೊಂಡಿದ್ದಾರೆ. ಈಗಾಗಲೇ ಮಾಧ್ಯಮಗಳಿಗೆ ಆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇದರ ಹಿಂದೆ ಎರಡು ಕೆಲಸಗಳು ಮಾಡಿದ್ದೇವೆ. ಒಂದು, ಮೀಡಿಯಾಗಳ ಬಾಯಿ ಮುಚ್ಚೋದು, ಅಂದರೆ ಈ ಮೈಕನ್ನು ಹಿಡಿದು ಬಾಯಿಗೆ ತುರುಕಿ ಎಲ್ಲರ ಹತ್ರ ಕೇಳ್ತಾ ಇರಲ್ಲ ಮುಖ್ಯಮಂತ್ರಿ ಯಾರು ಅಂತ, ಅವರದು ಕೆಲವು ಮೀಡಿಯಾಗಳು ಮಾಡಿದ್ದಾರೆ. ನೀವು ಒಪ್ಕೊಳ್ಳದೆ ಇದ್ರೆ ಬಿಡಮ್ಮ, ನೀನು ಒಪ್ಕೊಳ್ಳಲ್ಲ, ನಿಮ್ಮ ಎಡಿಟರು ನೀವು ಹೇಳ್ದ ಕೇಳ್ತಾರ. MLAಗಳು ಕೇಳಪ್ಪ, ಇಲ್ಲಿ MLAಗಳು ಹೇಳಗಂತ ಕೇಳ್ರಿ. The shows some of the media reporters have created confusion. Confusion ನೀವು ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಆಯ್ತು, ನೀವು ಕ್ರಿಯೇಟ್ ಮಾಡಿಲ್ಲ. ನನ್ನ ಪ್ರಕಾರ, ನನಗಿರೋ ಮಾಹಿತಿ ಪ್ರಕಾರ MLAಗಳು ಹೋಗಿದ್ದಾರೆ. MLAಗಳು ಕೆಲವರು ಮಂತ್ರಿ ನಾನು ರೀಸಫಲ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಹೋಗಿರ್ಬೋದು ಕೇಂದ್ರಕ್ಕೆ ಮಂತ್ರಿಗಳು ಮಾಡಿ ಅಂತ ಹೋಗಿರ್ಬೋದು. ಸೊ ಇಟ್ ಡಸಂಟ್ ಮೀನ್ ದಟ್ ದೇ ಆರ್ ಎಗ್ನೆಸ್ಟ್ ದಿ ಲೀಡರ್ಶಿಪ್, ದೇ ಆರ್ ನಾಟ್ ಎಗ್ನೆಸ್ಟ್ ದಿ ಲೀಡರ್. ಹೌದು, ಕೆಲವರೆಲ್ಲ ಬಂದು ನನ್ನ ಜೊತೆ ಮಾತಾಡಿದ್ದಾರೆ, ನಾವು ಹೋಗಿದ್ದು ಇದಕ್ಕೋಸ್ಕರ ಅಂತ ಹೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ನಾವು ಹೈಕಮಾಂಡು ಏನು ತೀರ್ಮಾನ ಕೊಡ್ತದೆ, ಏನು ಡೈರೆಕ್ಷನ್ ಕೊಡ್ತದೆ, ಏನು ಇನ್ಸ್ಟ್ರಕ್ಷನ್ ಕೊಡ್ತದೆ, ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ಮತ್ತೊಂದು ಮಹತ್ವದ ವಿಷಯ ಏನಂದರೆ ವಿಪಕ್ಷಗಳ ಬಾಯಿ ಮುಚ್ಚಿಸೋದು. ಅಂದರೆ ವಿಪಕ್ಷದವರು ಈಗಾಗಲೇ ಆರ್ ಅಶೋಕರ್ ಅವರು ಹೇಳಿದರು, ಅಧಿವೇಶನ ಆರಂಭವಾಗುವ ಮೊದಲು, ಅಂದರೆ ಡಿಸೆಂಬರ್ 8ರಿಂದ ಚಳಿಗಾಲದ ಅಧಿವೇಶನ ಆರಂಭವಾಗಲಿದೆ. ಈ ಚಳಿಗಾಲದ ಅಧಿವೇಶನ ಆರಂಭವಾಗುವ ಮೊದಲು ಮುಖ್ಯಮಂತ್ರಿ ಯಾರು ಅನ್ನೋದನ್ನು ಡಿಸೈಡ್ ಮಾಡಿ ಹೇಳದೇ ಇದ್ದರೆ ಅಧಿವೇಶನ ನಡೀಲಿಕ್ಕೆ ಬಿಡಲಿಕ್ಕಿಲ್ಲ, ಅಧಿವೇಶನದಲ್ಲಿ ಇದೇ ಮುಖ್ಯ ವಿಷಯ ಆಗಬಹುದು ಅಂತ ಹೇಳಿದರು. ಸೊ ಇದು ಕೂಡ ಈ ಬೆಳವಣಿಗೆಯಲ್ಲಿ, ಅಂದರೆ ಈ ಉಪಹಾರ ಸೇವಿಸಿದ್ದರ ಹಿಂದೆ ಈ ವಿಷಯ ಕೂಡ ಇದೆ. ಯಾಕಂದರೆ ನಾವು ಮುಖ್ಯಮಂತ್ರಿ ಯಾರು ಆಗಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡ್ತೇವೆ, ಮತ್ತು ಮುಖ್ಯಮಂತ್ರಿ ಯಾರು ಅನ್ನೋದು ಈಗ ಡಿಸೈಡ್ ಇದೆ ಅನ್ನೋದನ್ನು ವಿಪಕ್ಷದವರಿಗೂ ತಿಳಿಸುವ ಪ್ರಯತ್ನ ಕೂಡ ಇದು ಆಗಿರಬಹುದು. ಅಥವಾ ಅಧಿವೇಶನದಲ್ಲಿ ಯಾವ ವಿಷಯ ಚರ್ಚೆ ಆಗಬೇಕು, ಯಾವುದು ಆಗಬಾರ್ದು ಅನ್ನೋದನ್ನು ವಿಪಕ್ಷದವರಿಗೆ ಸಂದೇಶ ಕೊಡುವ ವಿಷಯ ಕೂಡ ಆಗಿರ್ಬೋದು. ಅಂದರೆ ಇದು ಇವರ ಉಪಹಾರ ಸೇವನೆ ಏನಿದೆಯಲ್ಲ, ಅದು ವಿಪಕ್ಷದವರ ಬಾಯಿ ಮುಚ್ಚಿಸುವ ಹುನ್ನಾರ ಆಗಿರುವ ಸಾಧ್ಯತೆ ಕೂಡ ಇದೆ. ಯಾವುದೇ ಡಿಫರೆನ್ಸಸ್ ಇಲ್ಲ, ನನಗೆ ಡಿ.ಕೆ. ಶಿವಕುಮಾರ್ಗೆ ಯಾವುದೇ ಡಿಫರೆನ್ಸಸ್ ಇಲ್ಲ, ಇವತ್ತಿನವರೆಗೂ ಡಿಫರೆನ್ಸಸ್ ಇಲ್ಲ, ಮುಂದೇನೂ ಡಿಫರೆನ್ಸಸ್ ಇರಲ್ಲ. ಒಟ್ಟಿಗೆ ಹೋಗ್ತೀವಿ. ಅಸೆಂಬ್ಲಿ 8ನೇ ತಾರೀಕಿನಿಂದ ಶುರುವಾಗುತ್ತೆ. ಚಳಿಗಾಲದ ಅಧಿವೇಶನ ಬೆಳಗಾವಿನಲ್ಲಿ ಪ್ರಾರಂಭ ಆಗ್ತದೆ. ನಾವು ಅಲ್ಲೂ ಕೂಡ ವಿರೋಧ ಪಕ್ಷದವರನ್ನ ಬಹಳ ಸಮರ್ಥವಾಗಿ ಇಲ್ಲಿವರೆಗೂ ಎದುರಿಸಿದ್ದೀವಿ, ಮುಂದೇನೂ ಕೂಡ ಎದುರಿಸ್ತೀವಿ. ಅದು ಬಿಜೆಪಿ ಇರ್ಬೋದು, JDS ಇರ್ಬೋದು. ಸುಳ್ಳು ಅಪಪ್ರಚಾರಗಳನ್ನು, ಸುಳ್ಳುಗಳನ್ನು, ಆರೋಪಗಳನ್ನು, ಸುಳ್ಳು ಅಪವಾದಗಳನ್ನು ಮಾಡ್ತಕ್ಕಂಥದ್ದು ಬಿಜೆಪಿಯವರ ಚಾಳಿ, JDSನವರ ಚಾಳಿ. ಇವರಿಬ್ಬರನ್ನು ಕೂಡ ಬಹಳ ಸಮರ್ಥವಾಗಿ ನಮ್ಮ ಸರ್ಕಾರ ಎದುರಿಸ್ತದೆ. ನಾನು DCM ಇಬ್ಬರು ಕೂಡ, ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ಇವರನ್ನ ಅಸೆಂಬ್ಲಿನಲ್ಲಿ ಬಹಳ ಸಮರ್ಥವಾಗಿ ಎದುರಿಸ್ತೇವೆ. ವಿಷಯ ಅಂದರೆ ಇವರಿಬ್ಬರು ಕುಳಿತು ಈಗ ಮಾತನಾಡಿದ್ದಾರೆ. ಇದರ ಬಳಿಕವಾದರೂ ಕುರ್ಚಿ ಯಾರಿಗೆ ಎನ್ನುವ ಚರ್ಚೆ ನಿಲ್ಲಬಹುದಾ ಅಂತ ಹೇಳಿದ್ರೆ ಇಲ್ಲ, ನಿಲ್ಲೋದಿಲ್ಲ. ಆದರೆ ಅಧಿವೇಶನದ ಸಂದರ್ಭದಲ್ಲಿ ನಾವು ಒಟ್ಟಾಗಿದ್ದೇವೆ, ನಾವು ಸರಿಯಾಗಿದ್ದೇವೆ ಅನ್ನೋದನ್ನು ತೋರಿಸಬೇಕಿತ್ತು, ತೋರಿಸಿದ್ದಾರೆ. ಸೊ ಆದ್ದರಿಂದ ಅಧಿವೇಶನದಲ್ಲಿ ಈ ವಿಷಯದ ಚರ್ಚೆ ಬಾರದಿರುವಂತೆ ತಡೆಯುವಲ್ಲಿ ಆ ಮಟ್ಟಿಗೆ ಸಫಲರಾಗಿದ್ದಾರೆ ಅಂತ ಅವರಿಗೂ ಅನಿಸ್ತಾ ಇರಬಹುದು. ಬಟ್ ನೋಡೋಣ ಅಧಿವೇಶನದಲ್ಲಿ ಏನು ಆಗ್ತದೆ, ವಿಪಕ್ಷದವರು ಈ ವಿಷಯವನ್ನು ಹೇಗೆ ತೆಗೆದುಕೊಳ್ತಾರೆ ಅಂತ.